40 ದಿನದಲ್ಲಿ 20 ಬೈಕ್ ಕದ್ದಂತೆ ಅವನು. ಕದ್ದಿರೋ ಬೈಕಲ್ಲಿ ಹೋಗಬೇಕಾದ್ರೆ ಹಿಡಿದು ಬಿಟ್ಟಿದ್ದಾರೆ. ಅಂದರೆ 2 ದಿನಕ್ಕೆ ಒಂದು ಬೈಕ್ ಕಳವು. ಆಹಾಹಾ, ಏನಪ್ಪ ನಿಂಗೆ ಇಷ್ಟೊಂದು ಪುರ್ಸತ್ತಲ್ಲಿ ಇದೆಯಾ ನೀನು? ಖತರ್ನಾಕ್ ಕಳ್ಳ ಅಂತೆ ಅವನು. ಸೋಲದೇವನಹಳ್ಳಿ ಪೊಲೀಸರಿಂದ ಆರೋಪಿಯ ಬಂಧನ. ಆಂಧ್ರ ಪ್ರದೇಶ ಮೂಲದ ಸಮತ್ ಬಂಧಿತ ಆರೋಪಿ. ಆಂಧ್ರದ ಹಿಂದೂಪುರದಿಂದ ರೈಲಿನಲ್ಲೂ ಬಂದು ಇಲ್ಲಿ ಬೈಕ್ ಕಳ್ಳತನ ಮಾಡ್ತಾ ಇದ್ದಂತೆ. ಕದ್ದ ಬೈಕ್ನಲ್ಲೇ ಪರಾರಿ ಆಗ್ತಾ ಇದ್ದ ಆರೋಪಿ ಸಮತ್ನನ್ನು ಹಿಡಿದಿದ್ದಾರೆ. ಬಂಧಿತ ಆರೋಪಿಯಿಂದ ಈಗ 34 ಬೈಕ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೂ ಏನು ಟಾರ್ಗೆಟ್ ಇಟ್ಕೊಂಡಿದ್ನೋ ಅವನು. ಯಾರೋ ಮೊನ್ನೆ ಒಬ್ಬನು ಸೆಂಚುರಿ ಬಾರಿಸಿದ್ನಲ್ವ, ಅವನು ಮೀರಿಸ್ಬೇಕು ಅಂತ ಹೊರಟಿದ್ದ. ಏನು ಕತೆ, ಎಲ್ಲರೂ ಒಂದೊಂದು ರೆಕಾರ್ಡ್ ಮಾಡಬೇಕು ಅಂತ, ದಾಖಲೆಯನ್ನು ಮಾಡಬೇಕು ಅಂತ ಕಾಯ್ತಾ ಇದ್ದಾರೇನೋ. ಎಲ್ಲ ಬೇರೆ ರಾಜ್ಯಗಳಿಂದ ಬಂದು ಇಂಥ ಹಾವಳಿ ಕೊಡ್ತಾ ಇದ್ದಾರೆ. ಒಂದ್ಸಲ ಬೇರೆ ರಾಜ್ಯದವ್ರನ್ನ ವಾಪಸ್ ಕಳಿಸೋದೇ ಸರಿ ಅನ್ನಿಸ್ಬಿಡುತ್ತೆ ಒಂದೊಂದು ಸಲ. ಇನ್ನು ದ್ವಿಚಕ್ರ ವಾಹನಗಳಿಗೆ ಸಂಬಂಧಪಟ್ಟ ಹಾಗೆ ಸೋಲದೇವನಹಳ್ಳಿ ಮತ್ತು HAR ಲೇವಲ್ ಪೊಲೀಸ್ ಸ್ಟೇಷನ್ನವರು ಸಾಕಷ್ಟು ಸಂಖ್ಯೆಯಲ್ಲಿ ದ್ವಿಚಕ್ರ ವಾಹನಗಳನ್ನು ಪತ್ತೆ ಹಚ್ಚಿದ್ದಾರೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ 13ನೇ ತಾರೀಕು ಅವರು ಆಸ್ಪತ್ರೆ ಹತ್ತಿರ, 12ನೇ ತಾರೀಕು ಆಸ್ಪತ್ರೆ 12ನೇ ತಾರೀಕು ಫೆಬ್ರವರಿ ಆಸ್ಪತ್ರೆ ಹತ್ತಿರ ಪಾರ್ಕಿಂಗ್ ಜಾಗದಲ್ಲಿ ಪಾರ್ಕಿಂಗ್ ಮಾಡಿ ನಿಲ್ಲಿಸ್ತಕ್ಕಂಥ ಗಾಡಿಯನ್ನು ಯಾರೋ ತೆಗೆದುಕೊಂಡು ಹೋಗಿರ್ತಾರೆ. ಅದರ ಮೇಲೆ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತದೆ. ಬೇರೆ ಬೇರೆ ಆಯಾಮದಿಂದ ಪ್ರಕರಣವನ್ನು ತನಿಖೆಯನ್ನು ಕೈಗೊಂಡ ಪೊಲೀಸರು 21 ಫೆಬ್ರವರಿ ಸೋಲದೇವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೆಸರುಘಟ್ಟ ರಸ್ತೆ ಬಳಿ ಓರ್ವ ವ್ಯಕ್ತಿಯನ್ನು ವಶಕ್ಕೆ ಪಡೆದು ಆತನನ್ನು ದ್ವಿಚಕ್ರ ವಾಹನ ಕಳವು ಮಾಡ್ತಕ್ಕಂಥ ಗಮನಿಸಿ ಆತನನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಆತ ಇದುವರೆಗೆ ಒಟ್ಟು 34 ಈ ರೀತಿ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡಿರ್ತಾನೆ. ಆರೋಪಿ ಸರಣಿಗಳತನವನ್ನು ಮಾಡಿ ಹೋಗಿದ್ದೆಲ್ಲಿ ಗೊತ್ತಾ? ಪ್ರಯಾಗರಾಜ್ಗಂತೆ. ಆಹಾ, ಪಾಪ ಮಾಡ್ಬಿಟ್ಟು ಪಾಪ ಕಳ್ಕೊಳ್ಳೋಣ ಅಂತ ಹೋದ್ರಾ, ಇಲ್ಲ ತಪ್ಪಿಸ್ಕೊಳ್ಳೋಣ ಅಂತ ಹೋದ್ರಾ? ಇಬ್ಬರನ್ನ ಈಗ ಲಾಕ್ ಮಾಡಿದ್ದಾರೆ. KP ಅಗ್ರಹಾರ ಪೊಲೀಸರಿಂದ ಓರ್ವ ಅಪ್ರಾಪ್ತ ಸೇರಿ ಇಬ್ಬರ ಬಂಧನವಾಗಿದೆ. ಫೆಬ್ರವರಿ 6ರಂದು ಅಂಗಡಿಗಳ ಶಟರ್ ಮುರಿದು ಸರಣಿ ಕಳ್ಳತನವನ್ನು ಮಾಡಿದ್ರು ಇವರು. ಬೇಕರಿ ಮತ್ತು ಮೆಡಿಕಲ್ ಸೇರಿದಂತೆ ಹಲವು ಕಡೆಗಳಲ್ಲಿ ತಮ್ಮ ಕೈಚಳಕವನ್ನು ತೋರಿಸಿದರು. KP ಅಗ್ರಹಾರ ಠಾಣೆಯಲ್ಲಿ FIR ಕೂಡ ದಾಖಲಾಗಿತ್ತು. ಸದ್ಯ ಇಬ್ಬರನ್ನ ಬಂಧಿಸಿ ವಿಚಾರಣೆಯನ್ನು ಪೊಲೀಸರು ನಡೆಸಿದ್ದಾರೆ.